ನಾನಂತೂ ಸ್ಕೂಲಿಂದ ಬಂದ ತಕ್ಷಣ ಕುತ್ಕೊಳ್ಳೋದೇ ಇಲ್ಲ. ಕುತ್ಕೊಂಡ್ರೆ ಕೆಲ್ಸಗಳಂತೂ ಎಲ್ಲದಲ್ಲೇ ಬಿದ್ದೋಗ್ಬಿಡುತ್ತೆ. ಕೆಲಸ ಮಾಡ್ಬೇಕಂದ್ರೆ ಎನರ್ಜಿಗೋಸ್ಕರ ಟೀ ಅಂತೂ ಬೇಕೇ ಬೇಕು. ಯಾವಾಗಿನ ಕೆಲಸ ಅವಾಗ್ಲೇ ಮುಗಿಸ್ಕೊಂಡ್ರೆ ನಮಗೂ ಕೂಡ ಒಂಥರ ರೆಸ್ಟ್ ಮಾಡಕ್ಕೆ ಟೈಮ್ ಸಿಗತ್ತೆ. ಯಾರಿಗೆಲ್ಲ ಮುದ್ದೆ ಮಾಡಕ್ ಬರುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಮಾಡಿ. ದೇವ್ರಿಗೆ ಪೂಜೆ ಮಾಡ್ಬೇಕಂದ್ರೂ ಕೂಡ ನಾವು ಟೆನ್ಷನ್ ಅಲ್ಲಿ ಪೂಜೆ ಮಾಡಬಾರ್ದು ಅಲ್ವಾ. ಊಟ ತಿಂದಾದ್ಮೇಲೆ ರಾತ್ರಿ ಕಿಚನ್ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಇದ್ರೂ ಕೂಡ ಟೆನ್ಷನ್ ಇರೋದಿಲ್ಲ ಅಲ್ವಾ. ಮಕ್ಳಿಗೆ ಏನಾದ್ರು ಸ್ನಾಕ್ಸ್ ಮಾಡ್ಕೊಡ್ಬೇಕು ಅಂದ್ರೆ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಆ ಟೆನ್ಷನ್ ಕೂಡ ಇರೋದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಥರ್ಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಈವ್ನಿಂಗ್ ರೊಟೀನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಸ್ಕೂಲಿಂದ ಬಂದಮೇಲೆ ಎಲ್ಲ ಬ್ಯಾಗ್ಸು ಅಲ್ಲಿ ಇಟ್ಬಿಟ್ಟು ಆಮೇಲೆ ಇನ್ನು ಫಸ್ಟು ನಮ್ಮದು ಲಂಚ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಿಚನ್ಗೆ ಹಾಕಿ ಆಮೇಲೆ ಇವತ್ತಂತೂ ಫ್ರೆಶ್ಶಾಗಿ ಟೀ ಪ್ರಿಪೇರ್ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ. ಇವತ್ತು ಸ್ವಲ್ಪ ಮಸಾಲೆ ಟೀನ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಷ್ಟು ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೀನಿ ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತ. ಒಂದು 50% ಬೇಯಿಸ್ಕೊಂಡು ಆಮೇಲೆ ಕಟ್ ಮಾಡಿರೋ ಮುಲ್ಲಂಗಿ, ಚಿಕ್ಕ ಸೈಜಲ್ಲಿರೋ 3 ಟೊಮೊಟೊ, 1 ಆನಿಯನ್, 4-5 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಇತ್ತು ಮನೆಯಲ್ಲಿ, ಹಸೆ ಕಾಯಿ ತುರಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ನಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಮುಲ್ಲಂಗಿ ಸಾಂಬಾರು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊತೀನಿ ನಾನು. ಬೇಳೆ ಜೊತೆಗೆ ಫಸ್ಟೇ ಎಲ್ಲ ಹಾಕಿ ಮಾಡಿದ್ರೆ ಬೇಳೆ ಇದೆಲ್ಲ ಕೂಡ ಸಾಫ್ಟಾಗಿ ಬೆಂದ್ಬಿಡುತ್ತೆ, ಬೇಳೆ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ. ಒಂದು ಕಡೆ ಸಾಂಬಾರ್ಗಿಟ್ಟು ಇನ್ನೊಂದು ಕಡೆ ಕೆಲಸ ಎಲ್ಲ ಮಾಡ್ಕೊಂಬರ್ತೀನಿ. ನಮ್ಮ ಬೆಡ್ರೂಮಲ್ಲಿ ನೋಡಿ ಹೆಂಗಿದೆ, ಎಲ್ಲದಲ್ಲೇ ಹಾಕೋಗಿರ್ತಾರೆ ಬೆಳಗ್ಗೆ ಟೈಮಲ್ಲಿ. ರಾತ್ರಿ ಎಲ್ಲ ನೀಟಾಗಿ ಮಾಡಿ ಮಲಗಿರ್ತೀನಿ. ಆದರೂ ಮಕ್ಕಳು ಹಸ್ಬೆಂಡು ಹಿಂಗೆ ಮಾಡಿರ್ತಾರೆ ನಮ್ಮ ಮನೇಲಿ. ಅಂದರೆ ನಮ್ಮ ಮಕ್ಕಳೇ ಇಬ್ಬರು ಜಾಸ್ತಿ ಮಾಡೋದು. ಸೊ ದಟ್ ಇವಾಗ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಕಸ ಗುಡಿಸ್ಕೋಬೇಕು. ಎಷ್ಟು ಮಾಡ್ತೀನಿ ಅಂದರೂ ಕೂಡ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ. ಒಂದೊಂದು ಟೈಮ್ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ದಿನ ಮಾಡ್ಬೇಕನ್ನೋ ಫೀಲ್ ಬರುತ್ತೆ. ಸೊ ಮೊದಲೆಲ್ಲ ಮನೇಲಿ ಇರಬೇಕಾದ್ರೆ ಆ ಥರ ಫೀಲ್ ಬರ್ತಿತ್ತು. ಬಟ್ ಇವಾಗ ಎಲ್ಲ 2 in 1 3 in 1 ಆಗಿಬಿಟ್ಟಿದೆ. ಲೈಕ್ ಸ್ಕೂಲು, ಮನೇಲಿ ಮಾಡಬೇಕು, ವೀಡಿಯೋಸ್ ಮಾಡಬೇಕು. ಸೊ ಒಂಥರ ಫುಲ್ಲು ಬ್ಯುಸಿ ಆಗಿಬಿಟ್ಟಿದೆ. ಆ ಟೈಮಲ್ಲಿ ಫಾಸ್ಟಿಗೆ ಮಾಡ್ಕೊಂಬಿಡ್ತೀನಿ. ಮತ್ತು ಇಲ್ಲಿ ಸಾಂಬಾರೆಲ್ಲ ಆಗಿದೆ. ಆ ಟೊಮೊಟೊ ಎಲ್ಲ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ. ನಾವು ಬೇಕಿದ್ರೆ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೋಬೋದು, ಬಟ್ ಜಾಸ್ತಿ ಟೊಮೊಟೊ ಕಾಣಿಸುತ್ತೆ. ಸ್ವಲ್ಪ ಜನ ಟೊಮೊಟೊ ತಿನ್ನೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ನಮಗೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಕೂಡ ಬರುತ್ತೆ. ನೋಡಿ, ಮ್ಯಾಶ್ ಮಾಡಿ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಇದಕ್ಕೆ ಒಗ್ಗರಣೆ ಒಂದು ಹಾಕಿದ್ರೆ ಸಾಂಬಾರಂತೂ ರೆಡಿ ಆಗುತ್ತೆ. ರೈಸ್ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ಇನ್ನು ಪಾತ್ರೆ ಒಂದಿದೆ, ಪಾತ್ರೆ ಒಂದು ತೊಳಿತಾ ಇದ್ದೀನಿ. ಮತ್ತು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡೆ. ಒಳಗಡೆ ಹೊರಗಡೆ ಎಲ್ಲನೂ ಕಸ ಗುಡಿಸ್ದೆ. ಪಾತ್ರೆ ಒಂದೇ ಪೆಂಡಿಂಗು, ಅದನ್ನೊಂದು ಪಾತ್ರೆ ಒಂದು ತೊಳೆದ್ರೆ ಮುಗ್ದೋಗುತ್ತೆ. ಇನ್ನೂ ಏನಾದರೂ ಮಿಕ್ಕಿದ್ರೆ ರಾತ್ರಿಗೆ ತೊಳ್ಕೊತೀನಿ. ಫಸ್ಟು ನನಗೆ ಈ ಕೆಲಸಗಳೆಲ್ಲ ಮುಗಿದ್ರೇ ಒಂಥರ ರಿಲೀಫ್ ಆಗುತ್ತೆ. ವಿತಿನ್ 6 o'clock ನಾನು ಆಲ್ಮೋಸ್ಟ್ ಈ ಕೆಲಸಗಳೆಲ್ಲ ಮುಗಿಸ್ಬಿಡ್ತೀನಿ. ನಾನು ಬರೋದೇ 3 o'clockಗೆ. ಮತ್ತು ಒಂದು 1/2 hour ರೆಸ್ಟ್ ಮಾಡ್ತೀನಿ. ಮತ್ತು ಮಗುನ ಕರ್ಕೊಂಬರೋ ಅಷ್ಟೊತ್ತಿಗೆ 3:30 ಆಗಿಬಿಡುತ್ತೆ. ಇನ್ನು ಬಂದಮೇಲೆ ನಾನು ಈ ಕೆಲಸಗಳೆಲ್ಲ ಮುಗಿಸ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಇನ್ನು ಮುಖ ಎಲ್ಲ ತೊಳ್ಕೊಂಡು ಇಲ್ಲಿ ದೇವ್ರಿಗೆ ದೀಪ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ. ಸಾಯಂಕಾಲ ಸಾಂಬಾರು ಏನು ಮಾಡಬೇಕು ಅಂತ ಬೆಳಗ್ಗೆನೇ ಡಿಸೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಸ್ಕೂಲಿಂದ ಬಂದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಒಂದು ಅರ್ಧ ಗಂಟೆ 1 hour ಟೈಮ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೇ ಯೋಚನೆ ಮಾಡಿರ್ತೀನಿ ಏನು ಮಾಡೋಣ ಅಂತ. ಇಲ್ಲ ಸ್ಕೂಲಲ್ಲಿದ್ದಾಗೆ ಯೋಚನೆ ಮಾಡಿರ್ತೀನಿ ಏನು ಮಾಡೋದು ಮನೆಗೆ ಹೋಗಿ ಅಂತ. ಸೊ ಆ ಥರ. ಇನ್ನು ಸಾಂಬಾರಾಯಿತು, ಅನ್ನ ಆಯಿತು, ಇನ್ನು ಮುದ್ದೆ ಮಾಡಬೇಕು. ಅದಕ್ಕೆ ಮುದ್ದೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮುದ್ದೆ ಚೆನ್ನಾಗಿ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನಾನು ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಮಾಡ್ತೀನಿ. ನಮ್ಮ ಹಸ್ಬೆಂಡ್ಗಂತೂ ಮುದ್ದೆ ಸಖತ್ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇನ್ನು ಅವ್ರಿಗೆ ಸಾಂಬಾರಿಗೆ ಮುದ್ದೆನ ಮಾಡಿಕೊಟ್ಟಿದ್ದೀನಿ. ಡೈಲಿ ಈವ್ನಿಂಗ್ ಅಂತೂ ಕಂಪಲ್ಸರಿ ನಮ್ಮ ಮನೇಲಿ ಮುದ್ದೆನೇ ಇರುತ್ತೆ.
ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ. ಇನ್ನು ಊಟ ತಿಂದು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಮಕ್ಕಳಿಗೆಲ್ಲ ಓದಿಸಿ ಮತ್ತೆ ಇವಾಗ ಕಿಚನ್ಗೆ ಬಂದಿದ್ದೀನಿ. ಈಗ ಟೈಮ್ ಬಂದು 9:30 ಆಗಿದೆ. ಇವಾಗ ಕಿಚನ್ಗೆ ಬಂದಿದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು, ಆ ಪಾತ್ರೆನೆಲ್ಲ ತೊಳೆದು ಕಿಚನ್ ಇದು ಸ್ಟವ್ ಎಲ್ಲ ಒರೆಸ್ಕೊಂಡು ಇನ್ನೊಂದು ಸತಿ ಕಸ ಗುಡಿಸಿ ಇನ್ನು ಬೆಡ್ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಸಿನೀರನ್ನ ಕುಡಿದು ಹೋಗಿ ಮಲ್ಕೊಂಡ್ಬಿಡೋದು ಅಷ್ಟೇ. ನಾನು ಕಿಚನಲ್ಲಿ ಇದ್ದೀನಿ ಅಂತೇಳಿ ನನ್ನ ಮಕ್ಕಳು ಕೂಡ ಪಾಪ ಬಂದು ಹಾಲಲ್ಲೇ ಮಲ್ಕೊಂಡಿದ್ದಾರೆ. ಸೊ ಇನ್ನೊಬ್ಳು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ, ನನಗೆ ಗೊತ್ತೇ ಆಗಲಿಲ್ಲ, ವೀಡಿಯೋ ತೆಗಿತಾ ಇದ್ದೀನಿ ನೋಡಿ, ಕಾಲು ಮೂವ್ ಮಾಡ್ತಿದ್ದಾಳೆ. ದೊಡ್ಡೋಳಂತೂ ಮಲ್ಕೊಂಡ್ಬಿಟ್ಟವಳೆ, ಚಿಕ್ಕವಳಂತೂ ಇನ್ನೂ ಎದ್ದಿದ್ದಾಳೆ. ಇಬ್ಬರು ಇವತ್ತು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡಿ. ಅಂದರೆ ಈ ನಡುವೆ ಎಲ್ಲ ಅವರೇ ಬಟ್ಟೆ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು. ಸ್ಕೂಲಿಂದ ಬಂದಮೇಲೆ ಯೂನಿಫಾರ್ಮ್ ಎಲ್ಲ ಬಿಚ್ತಾರೆ, ಹಾಕೋದಿಲ್ಲ ಒಂದು ಕಡೆ ಎಲ್ಲ ಎಸೆದ್ಬಿಟ್ಟು. ಸೊ ಅವ್ರಿಗೆ ಯಾವ್ದು ಬೇಕೋ ಆ ಬಟ್ಟೆನ ತೊಗೊಂಡು ಹಾಕ್ಕೊತಾರೆ. ದೊಡ್ಡವ್ರು ಹಾಕ್ತಿದ್ದಾರಲ್ಲ ಹಾಕ್ಕೊತಿದ್ದಾರೆ. ಮತ್ತು ಸ್ವೀಟ್ ಕಾರ್ನ್ಸ್ ತೊಗೊಬಂದಿದ್ದೆ, ಇನ್ನು ಅದನ್ನು ಸುಲಿದಿಡ್ತಾ ಇದ್ದೀನಿ. ಬೆಳಗ್ಗೆಗೆ ಇದನ್ನು ಬಾಯ್ಲ್ ಮಾಡಿಬಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡೋಣ ಅಂಥೇಳಿ. ಸೊ ನಾವು ಈ ಥರ ಪೀಲ್ ಆಫ್ ಮಾಡ್ತೀವಲ್ಲ, ಅದರಲ್ಲಿ ಒಂದು 2 ಲೈನ್ ತೆಗೆದ್ಬಿಟ್ಟು ಆಮೇಲೆ ಕೈಯಲ್ಲಿ ಅಂದರೆ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಇನ್ನು ಹುರುಳಿಕಾಳು ನೆನೆಸ್ಕೊಳ್ಳೋಣ ಮೊಳಕೆ ಕಟ್ಟೋಕ್ಕೆ ಅಂತ ಹುರುಳಿಕಾಳನ್ನ ಕೂಡ ನೆನೆಸಿಟ್ಟು ಇನ್ನು ಇವಾಗ ಮಲ್ಕೊಳ್ಳೋದಷ್ಟೇ. ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.